ಅತ್ಯುದ್ರಿಕ್ತ ವಿದೋಷಸ್ತುತಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಗವಶಕ್ತಿ ಭೋಗ ಬಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನಿಂದೆ ಅರ್ಥ ಬಂತೀಗ ಏನೋ ಕಹ ಅಂದ್ರೆ ದೇವರು, ಕಮ್ ಅಂದ್ರೆ ದೇವರು, ಕಿಮ್ ಅಂದ್ರು ದೇವರು. ಕಮ್ ಅಂದ್ರು ದೇವರು, ಕಿಮ್ ಅಂದ್ರು ದೇವರು. ಕಿಮ್ ಅಂತ ಯಾತಕ್ಕೆ ಕರೆದ್ರು ಅಂದ್ರೆ ಸ್ವರೂಪಾನಂದ ಪೂರ್ಣನಾದ್ದರಿಂದ ದೇವರು ಏನಂತ ಹೆಸರಿದೆ, ಕಿಮ್ ಅಂತ ಹೆಸರಿದೆ. ವಿಷ್ಣು ಸಹಸ್ರನಾಮದ ಅರ್ಥ ಇದೆ. ತೂಲಭುಗ್ ವೈಶ್ವಾನರ ಪ್ರಥಮ ಪಾದ. ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ತ್ವಂ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಇತ್ಯಾದೇಶ ವೈಶ್ವಾನರೋ ವಿಷ್ಣು ರೀತಿ ಸಿದ್ಧ ಬ್ರಹ್ಮಸೂತ್ರ. ಅದಕ್ಕೆ ಇಲ್ಲಿ ಬೃಹದಾರಣ್ಯದಲ್ಲಿ ಬಂದ ವಿಷಯವನ್ನ ನಿರೂಪಣೆ ಮಾಡಿದರು. ಸ ವಾಯು ಸ ಆಕಾಶ ವಾಯುಶ್ಚ ಆಕಾಶಶ್ಚ ಅಧಿತಿಷ್ಠತಃ ಇತಿ ವಚನಾತ್ ವಾಯೋ ರೂಪಂ ಅನ್ಯಾಧಿಷ್ಠಿತಂ ಆಕಾಶಾಖ್ಯಂ ವಾಯೋ ಸ್ವರೂಪಮಿತಿ ವಿಜ್ಞಾಯತೆ. ಕೆಲವು ಉಪನಿಷತ್ತುಗಳನ್ನು ನಾವೆಲ್ಲ ಸರಿಯಾಗಿ ನೋಡೋದಿಲ್ಲ. ಏನಿದೆ ವಾಕ್ಯಕ್ಕೆ? ಸ ವಾಯು ಸ ಆಕಾಶ, ದೇವರೇ ವಾಯು ದೇವರೇ ಆಕಾಶ. ಆದ್ದರಿಂದ ಅದ್ವೈತ ಬಂದಾಗಾಯ್ತಲ್ಲ, ಎಲ್ಲರೂ ದೇವರೇ ಅಂತ ಆಯ್ತಲ್ಲ ಅಂತ ಅರ್ಥ ಮಾಡಕ್ಕೆ ಹೋಗ್ತಾರೆ. ಮುಂದೆ ಅಲ್ಲೇ ಇದೆ ನೋಡಿ, ಯಾಕೆ ಗೊತ್ತಾ ಹಾಗೆ ಹೇಳಿದ್ದು? ಸ ವಾಯು ಸ ಆಕಾಶ ವಾಯುಶ್ಚ ಆಕಾಶಶ್ಚ ಅಧಿತಿಷ್ಠತಃ. ವಾಯು ಆಕಾಶ ಇಬ್ರು ದೇವರನ್ನು ಆಶ್ರಯಿಸಿದ್ದಾರೆ, ಅದಕ್ಕೆ ಕರೆದಿದ್ದೆ ಹೊರತು ಏನಲ್ಲ. ಅದು ವ್ಯಾಖ್ಯಾನ ಉಪನಿಷತ್ತು ಇರೋದೇ ಹಾಗೆ. ನೀನು ವಾಯು ಹೌದು ಆಕಾಶ ಹೌದು ಯಾತಕ್ಕೆ ಅಂತ ಕಾರಣ ಕೊಟ್ಟಿದ್ದಾರೆ. ಅಭೇದ ಅಂತ ಹೇಳಲಿಲ್ಲ ಅವರು, ನೀನು ಆಶ್ರಯಿಸಿರೋದ್ರಿಂದ ಆ ಮಾತು ಹೇಳ್ತಾರೆ. ಇತಿ ಶಬ್ದ ನಿರ್ಣಯೇ ವಾಯುಶ್ಚ ಆಕಾಶಕ ಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾ ಆಕಾಶೋ ಹರಿಸ್ವಯಂ. ಆಕಾಶ ಶಬ್ದಕ್ಕೆ ಮೂರರ್ಥ ಇದೆ. ಒಂದು ಈ ಆಕಾಶ, ಇನ್ನೊಂದು ಮಹಾಲಕ್ಷ್ಮಿ ಅಭಿಮಾನಿ ದೇವತೆ, ಇನ್ನೊಬ್ಬ ವ್ಯಕ್ತಿ ಆಕಾಶ ನಾರಾಯಣ. ಎಲ್ಲಿದೆ ಅದು? ಆಕಾಶಸ್ಥಲಿಂಗ ಮತ್ತು ಬ್ರಹ್ಮಸೂತ್ರ. ಅದನ್ನು ತಿಳ್ಕೊಂಡ್ರೆ ಯಾವ ಸಮಸ್ಯೆ. ಇತಿ ನಾರಾಯಣನೇ ಮುಖ್ಯವಾಗಿ ಆಕಾಶ ಶಬ್ದವಾಚ್ಯ ನಾರಾಯಣ. ನೀವೇ ಹೇಳಿ. ಮೂರು ಆಕಾಶ. ಟಾನಿಕ್ಕು ಔಷಧಿ ಬಾಟ್ಲಿದೆ, ಮೇಲಿಂದು ಟಾನಿಕ್ಕು ಬಿಸಾಕಿದ, ಒಳಗಿಂದು ಟಾನಿಕ್ಕು ಬಾಟ್ಲು, ಅದ್ರೊಳಗಿಂದು ಟಾನಿಕ್. ಆ ಒಳಗೆ ಟಾನಿಕ್ ಇದ್ದಕ್ಕೆ ಇವೆಲ್ಲ ಟಾನಿಕ್. ಇಲ್ಲೋದು ಏನದು? ಬರೀ ಬಾಟ್ಲು ಅಷ್ಟೆ, ಇಲ್ಲೋದು ಬರೀ ರ್ಯಾಪರ್ ಅಷ್ಟೆ. ಅದಕ್ಕೆ ಯಾವ ಶಬ್ದ ಹೇಳಿದ್ರು ಕೂಡ ಮೂರು ಚಿಂತನೆ ಮಾಡಿ. ಗೋಲಕ ತ್ರಯ ಅಂತ ಹೇಳಲಿಲ್ಲ. ಗೋಲಕ ಜೀವ, ಒಳಗೆ ವಾಯುದೇವರು, ಒಳಗೆ ನಾರಾಯಣ. ಅದು ಉಪಾಸನೆ ಕ್ರಮ. ಆಕಾಶ ಇತಿ ಲಕ್ಷ್ಮೀಶ್ಚ ಸುತೇಜೋ ವಿಶ್ವರೂಪಾದಿ ಭೇದೇನ ಅಂಗಾನಿ ಮಾಪತೆ ಅಭಿನ್ನಾನ್ಯಪಿ ಕಚ್ಚಂತೆ ಲೋಕದೃಷ್ಟಿ ವಿಭೇದತಃ ಇತಿ ಚ. ಪರಮಾತ್ಮನ ಎಲ್ಲ ರೂಪಗಳು ಕೂಡ ಅವನ ಅಭಿನ್ನನೇ. ಆದರೂ ನಾವು ಕೈ ಕಾಲು ಹಾಗೆಲ್ಲ ಕರಿತೇವೆ ದೇವರನ್ನ. ಎಲ್ಲ ಕೈ ಎಲ್ಲ ಕಾಲು ಎಲ್ಲ ದೇವರನ್ನೇ. ಆದರೂ ನಮ್ಗೆ ಅರ್ಥ ಆಗ್ಲಿಕ್ಕೆ ಏನು ಮಾಡ್ತಾರೆ? ಬೇರೆ ಬೇರೆ ಎಂಬುದು ಹೇಳ್ತಾರೆ ಹೊರತು ನಿಜವಾಗಲೂ ಕೂಡ ಭೇದ ಇಲ್ಲ, ಅಭೇದನೇ ಇದೆ. ಭೇದ ವ್ಯವಹಾರ ಯಾತಕ್ಕೆ? ವಿಶೇಷ ಬಲದಿಂದ ಮಾಡ್ತಾ ಇರೋದು ಇಷ್ಟೇ. ಅಭಿನ್ನಾನ್ಯಪಿ ಕಥ್ಯಂತೆ ಲೋಕದೃಷ್ಟಿ ಭೇದತಃ. ನೋಡಿ, ಇವತ್ತು ಸರಿಯಾಗಿ ನೆನ್ಪಿಟ್ಕೋಬೇಕಿದನ. ತೇಜಸ್ಸು, ವಿಶ್ವ, ರೂಪ, ಭೇದ ಎಲ್ಲವೂ ದೇವರಿಗೆ ಅಂಗ ಅಂತ ಹೇಳಿದ್ರಿಂದ ಶಂಖಚಕ್ರಾದಿಗಳು ಅಂಗನೇ. ಗೊತ್ತಾಯ್ತಾ? ಅದೇ ಸರ್ವಪ್ರಹರಣಾಯುಧ ಕೊನೆಯ ಪದ ಅದೇನೆ. ಎಲ್ಲ ಆಯುಧಗಳು ನೀನೆ, ಎಲ್ಲ ಆಯುಧಗಳು ನೀನೆ ಅಂತ ಹೇಳಿದ್ರಿಂದ ದೇವರ ಎಲ್ಲ ಗುಣದ ಆಯುಧಗಳಲ್ಲ, ದೇವರ ಆಯುಧಗಳೇ ದೇವರ ಸ್ವರೂಪ ಅಂತ ಅರ್ಥ. ಅಭಿನ್ನಾನ್ಯಪಿ ಕಥ್ಯಂತೆ ಲೋಕದೃಷ್ಟಿ ವಿಭೇದತಃ ಇತಿ ಚ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಚಾಂದೋಗ್ಯೋಪನಿಷತ್ ಭಾಷ್ಯೆ ಪಂಚಮೋಧ್ಯಾಯ. ಈಗ 6ನೇ ಅಧ್ಯಾಯ ಪ್ರಾರಂಭ ನಾಳೆಯಿಂದ. ಅದರಲ್ಲೇ ತತ್ವಮಸಿ ಬರುತ್ತೆ. ಶ್ವೇತಕೇತುವಿನ ಕಥೆ ಪ್ರಾರಂಭ ಆಗಿ ಇಲ್ಲಿಂದ. ಇದಕ್ಕೆ ಆಚಾರ್ಯರು ತುಂಬ ಬರೀತಾರೆ. ಅಲ್ಲೇ ಬಂದಿರೋದು ತತ್ವಮಸಿ. ಆದ್ದರಿಂದ ಮಹಾವಾಕ್ಯ ಅಂತ ಕರೆದಿದ್ದಾರೆ. ಮಹಾವಾಕ್ಯ ಹೇಗೆ ಅರ್ಥ ಮಾಡ್ಕೋಬೇಕು ತೋರಿಸ್ತಾರೆ. ಅದು ನಾಳೆಯಿಂದ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಎಲ್ಲಿದ್ದಿದ್ದು? ಓ